ಮಂಜುನಾಥನ ಸನ್ನಿಧಿ ಧರ್ಮಸ್ಥಳ ಪವಿತ್ರ ಸ್ಥಳ. ಧರ್ಮಸ್ಥಳದ ವಿರುದ್ಧ ಉದ್ದೇಶಪೂರ್ವಕವಾಗಿ ಈ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ. ಇದರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಜುನಾಥನ ಸನ್ನಿಧಿ ಪವಿತ್ರ ಸ್ಥಳ, ಇದರ ಬಗ್ಗೆ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಸಹಸ್ರಾರು ಭಕ್ತರಿಗೆ ಅನ್ನದಾನವನ್ನ ಮಾಡ್ತಾ ಇರುವಂತಹ ಕ್ಷೇತ್ರ, ಇದರ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಇದರ ಬಗ್ಗೆ ಮಾತಾಡಿರೋದು, ಜೊತೆಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಉದ್ದೇಶಪೂರ್ವಕ ಅಂತ ಹೇಳಿದ್ದಾರೆ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ. ಸರ್, ಈಗ ಇಡೀ ಧರ್ಮಸ್ಥಳದ ಪ್ರಕರಣವನ್ನ ತಾವು ಕೂಡ ಗಮನಿಸ್ತಾ ಇದ್ರಿ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ತಾವು ಇದನ್ನ ಯಾವ ರೀತಿ ನೋಡ್ತಾ ಇದ್ರಿ? ತಮ್ಮ ಅಭಿಪ್ರಾಯ ಏನು ಸರ್? ನಾನು ಈ ಉದ್ದೇಶಪೂರ್ವಕವಾಗಿ ನಾನು ಇದರಲ್ಲಿ ಯಾವುದೋ ಅಭಿಪ್ರಾಯ ಇಲ್ಲಿವರೆಗೆ ವ್ಯಕ್ತಪಡಿಸಿದ್ದಿಲ್ಲ. ಆದರೆ ಇವತ್ತು ನೀವು ಹೇಳ್ತೀರಿ ಅಂತ ಕೇಳ್ತಾ ಇದ್ದೀನಿ. ಧರ್ಮಸ್ಥಳ ಮಂಜುನಾಥ ದೇವರ ಕ್ಷೇತ್ರ ಏನಿದೆಯಲ್ಲ, ಅದು ಬಹಳ ಪವಿತ್ರವಾದಂತಹ ಕ್ಷೇತ್ರ, ಪರಮ ಪವಿತ್ರವಾದಂತಹ ಕ್ಷೇತ್ರ. ಮತ್ತು ಧರ್ಮಸ್ಥಳದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಇತ್ತೀಚೆಗೆ ಕೆಲವರು ಅಪಾದನೆ ಮಾಡಿದ್ರು. ಅಪಾದನೆ ಮಾಡುವುದಷ್ಟೇ ಅಲ್ಲದೆ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟರು. 7-8 ಜನರ ಕೊಲೆ ಆಗಿದೆ, ಅವರ ಶವಗಳನ್ನು ನಾನೇ ಹೋಗಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ಕೊಟ್ಟ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಅಂತ. ಆಮೇಲೆ ಸರ್ಕಾರ ಏನ್ ಮಾಡಬೇಕು? ಈಗ ಕೆಳಗೆ ಪೊಲೀಸ್ ಠಾಣೆ ಲೋಕಲ್ SP DSPನ ಮಾಡಿದ್ರೆ ಈ ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು ಅಂತ ಅಪಾದನೆ ಮಾಡಬಹುದು. ಆ ಅಪಾದನೆಗಳನ್ನು ದೂರ ಮಾಡುವ ಉದ್ದೇಶದಿಂದ ಸರ್ಕಾರದವರು ಏನ್ ಮಾಡಿದ್ರು, ನಮ್ಮ ರಾಜ್ಯದಲ್ಲೇ ಈಗಿರುವಂತಹ ಅತ್ಯಂತ ನುರಿತ ಅನುಭವಿ ಕುಶಲ ಅಧಿಕಾರಿಗಳ, ಹಿರಿಯ ಅಧಿಕಾರಿಗಳ ಒಂದು ತಂಡವನ್ನ ಮಾಡಿ SIT ಅಂತ ಮಾಡಿದ್ರು, ವಿಶೇಷ ತನಿಖಾ ಟೀಮ್ ಅಂತ. ಮತ್ತೆ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ, ಗುರುತರ ಅಪರಾಧ ಇರುವಾಗ ಈ ದೇಶದ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಹಾಗಾಗಿ ತನಿಖೆ ಮಾಡಬೇಕಾದದ್ದು ಪೊಲೀಸ್ ಇಲಾಖೆ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದಕ್ಕೆ ಸೂಕ್ತವಾದಂತಹ ಸಮರ್ಪಕವಾದಂತಹ ತನಿಖೆ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಈಗ ತನಿಖಾ ತಂಡ, ವಿಶೇಷ ತನಿಖಾ ತಂಡ ಈಗ ಅದನ್ನು ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡಲಿ. ಈಗ ಧರ್ಮಸ್ಥಳದಂತಹ ಒಂದು ಅತ್ಯಂತ ಪವಿತ್ರವಾದ ಕ್ಷೇತ್ರದ ಬಗ್ಗೆ ಸುಳ್ಳು ಅಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಹರಿದಾಡುವುದು ಒಳ್ಳೆಯದಲ್ಲ. ಅವಕ್ಕೊಂದು ಇತಿಶ್ರೀ ಹಾಡಬೇಕಾದದ್ದು ಅವಶ್ಯಕತೆ ಇದೆ. ಆ ಇತಿಶ್ರೀ ಹಾಡಬೇಕಾದ್ರೆ ಅವು ಎಷ್ಟೇ ಬೇಜವಾಬ್ದಾರಿ ಇರಬಹುದು, ಒಬ್ಬರ ಪ್ರಕಾರ, ಇನ್ನೊಬ್ಬರ ಪ್ರಕಾರ ಅಸಂಬದ್ಧ ಇರಬಹುದು, ಇನ್ನೊಬ್ಬರ ಪ್ರಕಾರ ತಡಬೀಳದೆ ಇರಬಹುದು. ಅವು ಅಪಾದನೆಗಳು ನ್ಯಾಯಾಲಯದ ನೀತಿಯ ಪ್ರಕಾರ 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದರ ಬಗ್ಗೆ ಸಮರ್ಪಕವಾಗಿ ತನಿಖೆ ಮಾಡತಕ್ಕಂಥದ್ದು ಪೊಲೀಸ್ ಇಲಾಖೆ ಕರ್ತವ್ಯ. ಆ ಕರ್ತವ್ಯವನ್ನು ಈಗ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಒಂದು ವೇಳೆ ಈ ತನಿಖೆ ಕಾಲಕ್ಕೆ ಯಾರಾದರೂ ತಪ್ಪು ಮಾಡಿದ್ದಾರೆ, ಅಪರಾಧ ಮಾಡಿದ್ದಾರೆ ಅಂತ ಅನಿಸಿದ್ರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ತನಿಖಾ ತಂಡ ಮಾಡುತ್ತೆ. ಒಂದು ವೇಳೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಪಾದನೆ ಮಾಡಿದ್ರೆ, ದುರುದ್ದೇಶದಿಂದ ಅಪಾದನೆ ಮಾಡಿದ್ರೆ ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಕ್ರಮ ಕೈಗೊಳ್ತದೆ. ಒಮ್ಮೆ SIT ತಂಡದ ತನಿಖೆ ಪೂರ್ತಿ ಆದ್ಮೇಲೆ ಸತ್ಯ ಹೊರಗೆ ಬರುತ್ತೆ ಮತ್ತು ಈ ತರದ ಅಪಾದನೆಗಳಿಗೆ, ಈ ತರದ ಒಂದು ಪರಿಸ್ಥಿತಿಗೆ ಕೊನೆ ಆಗುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್. ಮಂಜುನಾಥನ ಸನ್ನಿಧಿ ಧರ್ಮಸ್ಥಳ ಪವಿತ್ರ ಸ್ಥಳ. ಧರ್ಮಸ್ಥಳದ ವಿರುದ್ಧ ಉದ್ದೇಶಪೂರ್ವಕವಾಗಿ ಈ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ. ಇದರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಜುನಾಥನ ಸನ್ನಿಧಿ ಪವಿತ್ರ ಸ್ಥಳ, ಇದರ ಬಗ್ಗೆ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಸಹಸ್ರಾರು ಭಕ್ತರಿಗೆ ಅನ್ನದಾನವನ್ನ ಮಾಡ್ತಾ ಇರುವಂತಹ ಕ್ಷೇತ್ರ, ಇದರ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಇದರ ಬಗ್ಗೆ ಮಾತಾಡಿರೋದು, ಜೊತೆಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಉದ್ದೇಶಪೂರ್ವಕ ಅಂತ ಹೇಳಿದ್ದಾರೆ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ. ಸರ್, ಈಗ ಇಡೀ ಧರ್ಮಸ್ಥಳದ ಪ್ರಕರಣವನ್ನ ತಾವು ಕೂಡ ಗಮನಿಸ್ತಾ ಇದ್ರಿ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ತಾವು ಇದನ್ನ ಯಾವ ರೀತಿ ನೋಡ್ತಾ ಇದ್ರಿ? ತಮ್ಮ ಅಭಿಪ್ರಾಯ ಏನು ಸರ್?
ನಾನು ಈ ಉದ್ದೇಶಪೂರ್ವಕವಾಗಿ ನಾನು ಇದರಲ್ಲಿ ಯಾವುದೋ ಅಭಿಪ್ರಾಯ ಇಲ್ಲಿವರೆಗೆ ವ್ಯಕ್ತಪಡಿಸಿದ್ದಿಲ್ಲ. ಆದರೆ ಇವತ್ತು ನೀವು ಹೇಳ್ತೀರಿ ಅಂತ ಕೇಳ್ತಾ ಇದ್ದೀನಿ. ಧರ್ಮಸ್ಥಳ ಮಂಜುನಾಥ ದೇವರ ಕ್ಷೇತ್ರ ಏನಿದೆಯಲ್ಲ, ಅದು ಬಹಳ ಪವಿತ್ರವಾದಂಥ ಕ್ಷೇತ್ರ, ಪರಮ ಪವಿತ್ರವಾದಂಥ ಕ್ಷೇತ್ರ. ಮತ್ತು ಧರ್ಮಸ್ಥಳದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಇತ್ತೀಚೆಗೆ ಕೆಲವರು ಅಪಾದನೆ ಮಾಡಿದ್ರು. ಅಪಾದನೆ ಮಾಡುವುದಷ್ಟೇ ಅಲ್ಲದೆ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟರು. 7-8 ಜನರ ಕೊಲೆ ಆಗಿದೆ, ಅವರ ಶವಗಳನ್ನು ನಾನೇ ಹೋಗಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ಕೊಟ್ಟ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಅಂತ. ಆಮೇಲೆ ಸರ್ಕಾರ ಏನ್ ಮಾಡಬೇಕು? ಈಗ ಕೆಳಗೆ ಪೊಲೀಸ್ ಠಾಣೆ ಲೋಕಲ್ SP DSP ಮಾಡಿದ್ರೆ ಈ ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು ಅಂತ ಅಪಾದನೆ ಮಾಡಬಹುದು. ಆ ಅಪಾದನೆಗಳನ್ನು ದೂರ ಮಾಡುವ ಉದ್ದೇಶದಿಂದ ಸರ್ಕಾರದವರು ಏನ್ ಮಾಡಿದ್ರು, ನಮ್ಮ ರಾಜ್ಯದಲ್ಲೇ ಈಗಿರುವಂತಹ ಅತ್ಯಂತ ನುರಿತ ಅನುಭವಿ ಕುಶಲ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ಒಂದು ತಂಡವನ್ನ ಮಾಡಿ SIT ಅಂತ ಮಾಡಿದ್ರು, ವಿಶೇಷ ತನಿಖಾ ಟೀಮ್ ಅಂತ. ಮತ್ತೆ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ, ಗುರುತರ ಅಪರಾಧ ಇರುವಾಗ ಈ ದೇಶದ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಹಾಗಾಗಿ ತನಿಖೆ ಮಾಡಬೇಕಾದದ್ದು ಪೊಲೀಸ್ ಇಲಾಖೆ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದಕ್ಕೆ ಸೂಕ್ತವಾದಂತಹ ಸಮರ್ಪಕವಾದಂತಹ ತನಿಖೆ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಈಗ ತನಿಖಾ ತಂಡ, ವಿಶೇಷ ತನಿಖಾ ತಂಡ ಈಗ ಅದನ್ನು ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡಲಿ. ಈಗ ಧರ್ಮಸ್ಥಳದಂತಹ ಒಂದು ಅತ್ಯಂತ ಪವಿತ್ರವಾದ ಕ್ಷೇತ್ರದ ಬಗ್ಗೆ ಸುಳ್ಳು ಅಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಹರಿದಾಡುವುದು ಒಳ್ಳೆಯದಲ್ಲ. ಅವಕ್ಕೊಂದು ಇತಿಶ್ರೀ ಹಾಡಬೇಕಾದದ್ದು ಅವಶ್ಯಕತೆ ಇದೆ. ಆ ಇತಿಶ್ರೀ ಹಾಡಬೇಕಾದ್ರೆ ಅವು ಎಷ್ಟೇ ಬೇಜವಾಬ್ದಾರಿ ಇರ್ಬೋದು, ಒಬ್ಬರ ಪ್ರಕಾರ, ಇನ್ನೊಬ್ಬರ ಪ್ರಕಾರ ಅಸಂಬದ್ಧ ಇರ್ಬೋದು, ಇನ್ನೊಬ್ಬರ ಪ್ರಕಾರ ತಡಬೀಳದೆ ಇರ್ಬೋದು. ಅವು ಅಪಾದನೆಗಳು ನ್ಯಾಯಾಲಯದ ನೀತಿಯ ಪ್ರಕಾರ 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದರ ಬಗ್ಗೆ ಸಮರ್ಪಕವಾಗಿ ತನಿಖೆ ಮಾಡತಕ್ಕಂಥದ್ದು ಪೊಲೀಸ್ ಇಲಾಖೆ ಕರ್ತವ್ಯ. ಆ ಕರ್ತವ್ಯವನ್ನು ಈಗ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಒಂದು ವೇಳೆ ಈ ತನಿಖೆ ಕಾಲಕ್ಕೆ ಯಾರಾದರೂ ತಪ್ಪು ಮಾಡಿದ್ದಾರೆ, ಅಪರಾಧ ಮಾಡಿದ್ದಾರೆ ಅಂತ ಅನಿಸಿದ್ರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ತನಿಖಾ ತಂಡ ಮಾಡುತ್ತೆ. ಒಂದು ವೇಳೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಪಾದನೆ ಮಾಡಿದ್ರೆ, ದುರುದ್ದೇಶದಿಂದ ಅಪಾದನೆ ಮಾಡಿದ್ರೆ ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಕ್ರಮ ಕೈಗೊಳ್ತದೆ. ಒಮ್ಮೆ SIT ತಂಡದ ತನಿಖೆ ಪೂರ್ತಿ ಆದ್ಮೇಲೆ ಸತ್ಯ ಹೊರಗೆ ಬರುತ್ತೆ ಮತ್ತು ಈ ತರದ ಅಪಾದನೆಗಳಿಗೆ, ಈ ತರದ ಒಂದು ಪರಿಸ್ಥಿತಿಗೆ ಕೊನೆ ಆಗುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್. ನಾಥನ ಸನ್ನಿಧಿ ಧರ್ಮಸ್ಥಳ ಪವಿತ್ರ ಸ್ಥಳ. ಧರ್ಮಸ್ಥಳದ ವಿರುದ್ಧ ಉದ್ದೇಶಪೂರ್ವಕವಾಗಿ ಈ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಮಾಜಿ IPS ಅಧಿಕಾರಿ ಶಂಕರ್ ಬಿದ್ರಿ. ಇದರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಜುನಾಥನ ಸನ್ನಿಧಿ ಪವಿತ್ರ ಸ್ಥಳ, ಇದರ ಬಗ್ಗೆ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಸಹಸ್ರಾರು ಭಕ್ತರಿಗೆ ಅನ್ನದಾನವನ್ನ ಮಾಡ್ತಾ ಇರುವಂತಹ ಕ್ಷೇತ್ರ, ಇದರ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅಂತ IPS ಅಧಿಕಾರಿ ಶಂಕರ್ ಬಿದ್ರಿ ಇದರ ಬಗ್ಗೆ ಮಾತಾಡಿರೋದು, ಜೊತೆಗೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಅಪಪ್ರಚಾರ ಉದ್ದೇಶಪೂರ್ವಕ ಅಂತ ಹೇಳಿದ್ದಾರೆ ಮಾಜಿ IPS ಅಧಿಕಾರಿ ಶಂಕರ್ ಬಿದರಿ. ಸರ್, ಈಗ ಇಡೀ ಧರ್ಮಸ್ಥಳದ ಪ್ರಕರಣವನ್ನ ತಾವು ಕೂಡ ಗಮನಿಸ್ತಾ ಇದ್ದೀರಿ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ತಾವು ಇದನ್ನು ಯಾವ ರೀತಿ ನೋಡ್ತಾ ಇದ್ದೀರಿ? ತಮ್ಮ ಅಭಿಪ್ರಾಯ ಏನು ಸರ್? ನಾನು ಈ ಉದ್ದೇಶಪೂರ್ವಕವಾಗಿ ನಾನು ಇದರಲ್ಲಿ ಯಾವುದೋ ಅಭಿಪ್ರಾಯ ಇಲ್ಲಿವರೆಗೆ ವ್ಯಕ್ತಪಡಿಸಿದ್ದಿಲ್ಲ. ಆದರೆ ಇವತ್ತು ನೀವು ಹೇಳ್ತೀರಿ ಅಂತ ಕೇಳ್ತಾ ಇದ್ದೀನಿ. ಧರ್ಮಸ್ಥಳ ಮಂಜುನಾಥ ದೇವರ ಕ್ಷೇತ್ರ ಏನಿದೆಯಲ್ಲ, ಅದು ಬಹಳ ಪವಿತ್ರವಾದಂಥ ಕ್ಷೇತ್ರ, ಪರಮ ಪವಿತ್ರವಾದಂಥ ಕ್ಷೇತ್ರ. ಮತ್ತು ಧರ್ಮಸ್ಥಳದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಇತ್ತೀಚೆಗೆ ಕೆಲವರು ಅಪಾದನೆ ಮಾಡಿದ್ರು. ಅಪಾದನೆ ಮಾಡುವುದಷ್ಟೇ ಅಲ್ಲದೆ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟರು. 7-8 ಜನರ ಕೊಲೆ ಆಗಿದೆ, ಅವರ ಶವಗಳನ್ನು ನಾನೇ ಹೋಗಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ಕೊಟ್ಟ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಅಂತ. ಆಮೇಲೆ ಸರ್ಕಾರ ಏನ್ ಮಾಡಬೇಕು?
ಈಗ ಕೆಳಗೆ ಪೊಲೀಸ್ ಠಾಣೆ ಲೋಕಲ್ SP DSP ಮಾಡಿದ್ರೆ ಈ ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು ಅಂತ ಆಪಾದನೆ ಮಾಡಬಹುದು. ಆ ಆಪಾದನೆಗಳನ್ನು ದೂರ ಮಾಡುವ ಉದ್ದೇಶದಿಂದ ಸರ್ಕಾರದವರು ಏನ್ ಮಾಡಿದ್ರು, ನಮ್ಮ ರಾಜ್ಯದಲ್ಲೇ ಈಗಿರುವಂತಹ ಅತ್ಯಂತ ನುರಿತ ಅನುಭವಿ ಕುಶಲ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ಒಂದು ತಂಡವನ್ನ ಮಾಡಿ SIT ಅಂತ ಮಾಡಿದರು, ವಿಶೇಷ ತನಿಖಾ ಟೀಮ್ ಅಂತ. ಮತ್ತೆ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ, ಗುರುತರ ಅಪರಾಧ ಇರುವಾಗ ಈ ದೇಶದ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಹಾಗಾಗಿ ತನಿಖೆ ಮಾಡಬೇಕಾದದ್ದು ಪೊಲೀಸ್ ಇಲಾಖೆ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದಕ್ಕೆ ಸೂಕ್ತವಾದಂತಹ ಸಮರ್ಪಕವಾದಂತಹ ತನಿಖೆ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಈಗ ತನಿಖಾ ತಂಡ, ವಿಶೇಷ ತನಿಖಾ ತಂಡ ಈಗ ಅದನ್ನು ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡಲಿ. ಈಗ ಧರ್ಮಸ್ಥಳದಂತಹ ಒಂದು ಅತ್ಯಂತ ಪವಿತ್ರವಾದ ಕ್ಷೇತ್ರದ ಬಗ್ಗೆ ಸುಳ್ಳು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಹರಿದಾಡುವುದು ಒಳ್ಳೇದಲ್ಲ. ಅವಕ್ಕೊಂದು ಇತಿಶ್ರೀ ಹಾಡಬೇಕಾದದ್ದು ಅವಶ್ಯಕತೆ ಇದೆ. ಆ ಇತಿಶ್ರೀ ಹಾಡಬೇಕಾದ್ರೆ ಅವು ಎಷ್ಟೇ ಬೇಜವಾಬ್ದಾರಿ ಇರಬಹುದು, ಒಬ್ಬರ ಪ್ರಕಾರ, ಇನ್ನೊಬ್ಬರ ಪ್ರಕಾರ ಅಸಂಬದ್ಧ ಇರಬಹುದು, ಇನ್ನೊಬ್ಬರ ಪ್ರಕಾರ ತಡಬೀಳದೆ ಇರಬಹುದು. ಅವು ಅಪಾದನೆಗಳು ನ್ಯಾಯಾಲಯದ ನೀತಿಯ ಪ್ರಕಾರ 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದರ ಬಗ್ಗೆ ಸಮರ್ಪಕವಾಗಿ ತನಿಖೆ ಮಾಡತಕ್ಕಂಥದ್ದು ಪೊಲೀಸ್ ಇಲಾಖೆ ಕರ್ತವ್ಯ. ಆ ಕರ್ತವ್ಯವನ್ನು ಈಗ ಅವರು ನಿರ್ವಹಿಸ್ತಾ ಇದ್ದಾರೆ. ಒಂದು ವೇಳೆ ಈ ತನಿಖೆ ಕಾಲಕ್ಕೆ ಯಾರಾದರೂ ತಪ್ಪು ಮಾಡಿದ್ದಾರೆ, ಅಪರಾಧ ಮಾಡಿದ್ದಾರೆ ಅಂತ ಅನಿಸಿದ್ರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ತನಿಖಾ ತಂಡ ಮಾಡುತ್ತೆ. ಒಂದು ವೇಳೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಪಾದನೆ ಮಾಡಿದ್ರೆ, ದುರುದ್ದೇಶದಿಂದ ಅಪಾದನೆ ಮಾಡಿದ್ರೆ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕ್ರಮ ಕೈಗೊಳ್ತದೆ. ಒಮ್ಮೆ SIT ತಂಡದ ತನಿಖೆ ಪೂರ್ತಿ ಆದ್ಮೇಲೆ ಸತ್ಯ ಹೊರಗೆ ಬರುತ್ತೆ ಮತ್ತು ಈ ತರದ ಅಪಾದನೆಗಳಿಗೆ, ಈ ತರದ ಒಂದು ಪರಿಸ್ಥಿತಿಗೆ ಕೊನೆ ಆಗುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.